ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವೀಸ್ ಟ್ರೇಲ್ಸ್. ಸೊ ಇವತ್ತು ನಾವು ಸಿಂಪಲ್ಲಾಗಿ ಹೆಲ್ತಿಯಾಗಿ ಒಂದು ಸ್ಮೂತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬ್ಲೂಬೆರೀಸ್ ಮತ್ತು ಓಟ್ಸ್ ಸ್ಮೂತಿ. ಇದು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲ ಕೆಲವರು ಸಂಜೆ ಸ್ನ್ಯಾಕ್ ಟೈಮ್ಗೂ ತೊಗೋಬೋದು. ಮೊದಲು ನಾನಿಲ್ಲಿ 1 ಸ್ಪೂನ್ ಚಿಯಾ ಸೀಡ್ಸು ಮತ್ತು 5 ಆಲ್ಮಂಡ್ಸ್ನ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ 3 ಸ್ಪೂನು ಓಟ್ಸು. ಇದು ಇನ್ಸ್ಟೆಂಟ್ ಓಟ್ಸ್ ಅಲ್ಲ, ರೋಲ್ಡ್ ಓಟ್ಸು. ಸೊ 3 ಸ್ಪೂನ್ಸ್ ಓಟ್ಸ್ ಹಾಕ್ಕೊತಾ ಇದ್ದೀನಿ. ಓಟ್ಸ್ ಹಾಕ್ಕೊಂಡ್ಮೇಲೆ 2 ಡೇಟ್ಸು. ನೀವು ಈ ಒಂದು ಸ್ಮೂತಿಗೆ ನಾನು ಆರ್ಟಿಫಿಷಿಯಲ್ ಶುಗರ್ ಏನು ಆ್ಯಡ್ ಮಾಡೋದಿಲ್ಲ. ಸೊ ಡೇಟ್ಸ್ ಮಾತ್ರನೇ ಸ್ವೀಟ್ನೆಸ್ ಕೊಡೋದು. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವೀಟ್ ಕಡಿಮೆ ಬೇಕು, ಅದಕ್ಕೆ 2 ಡೇಟ್ಸ್ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಇದನ್ನೊಂದು 10 ಮಿನಿಟ್ಸು ಸೋಕ್ ಮಾಡ್ಕೋಬೇಕು. ಸೋಕ್ ಆದರೆ ಸ್ಮೂತಿಗೆ ಬ್ಲೆಂಡ್ ಆಗೋಕ್ಕೆ ಅಂದಾಗ ಚೆನ್ನಾಗಿ ಬರುತ್ತೆ. ಇದು 10 ಮಿನಿಟ್ಸ್ ಆದಮೇಲೆ ನಾನು ಈ ಒಂದು ಮಿಕ್ಸಿ ಜಾರಲ್ಲಿ ಒಂದು 1/4 ಕಪ್ಪಷ್ಟು ಹಾಲು, ನಿಮಗೆ ನಾರ್ಮಲ್ ಮಿಲ್ಕ್ ಬೇಡ ಅಂದರೆ ನೀವು ಆಲ್ಮಂಡ್ ಮಿಲ್ಕ್ ಇಲ್ಲ ಓಟ್ಸ್ ಮಿಲ್ಕ್, ಸೋಯಾ ಮಿಲ್ಕ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದಾದಮೇಲೆ ಒಂದು 10 to 15 ಬ್ಲೂಬೆರೀಸ್ ಹಾಕ್ಕೊಂಡಿದ್ದೀನಿ. ಬ್ಲೂಬೆರೀಸ್ ಬದಲು ನೀವು ಮ್ಯಾಂಗೋ, ಬನಾನಾ, ಆ್ಯಪಲ್ ಇದು ಯಾವ ಫ್ರೂಟ್ಸ್ ಬೇಕಾದ್ರೂ ಸೀಸನಲ್ಲಿ ಹಾಕ್ಕೋಬೋದು. ಇದಾದಮೇಲೆ ನಾನು ಏನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ದೆ ಓಟ್ಸ್ದು, ಅದನ್ನು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಮೂತಿ ರೆಡಿ ಆಗಿದೆ. ನೀವು ಟಾಪಿಂಗ್ಗೆ ಯಾವ್ದಾದ್ರು ಸೀಡ್ಸ್ ಹಾಕ್ಕೋಬೋದು. ನಾನು ಪಂಪ್ಕಿನ್ ಸೀಡ್ಸ್ ಹಾಕಿದ್ದೀನಿ. ಟ್ರೈ ಮಾಡಿ.